ಸ್ಥಿತಿಯಲ್ಲಿರುವಾಗ ಆ ಗೌಡನ ಮಗಳು ಕಾಂಚನನ್ನೇ ನನ್ನವಳಾಗಿಸಿಕೊಂಡು ಅವಳಿಂದಲೇ ಆ ಗೌಡನ ಆಸ್ತಿಯನ್ನು ನನ್ನ ಪಡೆದುಕೊಂಡು ನಾನಾಗುವೆ ಆ ಗೌಡನ ಸ್ವಂತ ಅಳಿಯ. ಸತ್ಯ ಈ ಸುತ್ತು 60 ಹಳ್ಳಿಗೆ ನಾನೇ ಒಡೆಯನೆಂದು ಬಡಬಡಿಸ್ತೀರಲ್ಲ, ಆ ಒಡಕಿನಿಂದಲೇ ನಿನ್ನ ಅತ್ತಿಗೆ ನಿರ್ಮಲೆ ಕೊಲೆಯಾಗಿ ಹೋಯಿತು ಗೊತ್ತೇ. ಕೈ ಬಳುಕಿಸಿ ನಡುಗಿಸಿ ಆ ಕಾಂಚನನ್ನೇ ನನ್ನ ಮಂಚದ ರಾಣಿಯಾಗಿ ಸ್ವೀಕರಿಸಿ ಆ ಎಣಿಕೆ 11 ಮುಗಿಯುವುದರೊಳಗಾಗಿ ಆ ಗೌಡನನ್ನೇ ಗುಂಡಿಕ್ಕಿಕೊಂಡು ನಾನೇ ಒಡೆಯ. ಮರ್ಡರ್ ಮಾಡಿ ಹಣ ಕಟ್ಟು ಪರವಾಗಿ ನಿನ್ನನ್ನು ಅರೆಸ್ಟ್ ಮಾಡುತ್ತೇನೆ. ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ನನ್ನ ಗುಂಡಿಗೆ ಬಲಿಯಾಗುತ್ತೆ. ಹುಷಾರ್. ಗುಂಡೇಟಿಗೆ ಪಕ್ಕದ ಈ ಗಂಡಿಗೆ ನಿನ್ನ ಗುಂಡೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸುಮ್ಮನೆ ನಿನ್ನ ಬಂದ ದಾರಿಯಿಂದ ಹೊರಟು ಹೋಗಿಬಿಡು. ಪೊಲೀಸರ ಗುಂಡು ಸಾಮಾನ್ಯ ಎಂದು ಭಾವಿಸಬೇಡ ಮರಿ. ಪ್ರಸಂಗ ಬಂದರೆ ನೀನು ಸಿಡಿಲಿನ ಹೊಡೆತಕ್ಕೂ ಉಳಿಯಬಹುದು, ಆದರೆ ಈ ಪೊಲೀಸರ ಏಟಿಗೆ ನೀನು ಉಳಿಯಲಾರೆ. ಬಾಯಿನ ಯಮನಿಗೆ ಯಮನಾಗಿ ನಿಂತಿರುವ ಈ ವಿಕ್ರಮನ ಪಾನತಿಗೂ ಹಕ್ಕು ನಿನ್ನಂತೆಯೇ ಇಲ್ಲ. ನೀನು ಯಾರು ಆಧಾರದಲ್ಲಿ ನನ್ನ ಅರೆಸ್ಟ್ ಮಾಡೋದಕ್ಕೆ ಬಂದರೆ ಇದನ್ನೇ ನಿನ್ನ ನೌಕರಿಯಿಂದ ಡಿಸ್ಮಿಸ್ ಮಾಡಿಬಿಡ್ತೇನೆ. ಓಡು ಸಮೇತ ಹಿಡಿಯುವ ನನಗೆ ನಿಮ್ಮ ಅಪ್ಪನ ಅಂಜಿಕೆ ನನಗಿಲ್ಲ. ಅವನ ಪ್ರಕಾರ ಸ್ವಂತ ಅಣ್ಣ ತಮ್ಮಂದ್ರೆ ಬಂಧಿಸುವ ಪರಾಕ್ರಮಿ ನಾನು. ಮಲಗಿದ ಕಡ ಸರ್ಪಕ್ಕೆ ಕಲ್ಲೆಸೆದರೆ ಏನಾಗುತ್ತೆ ಅಂತ ಯೋಚಿಸಿ ಶರಣತನವಾಗು, ಇಲ್ಲದಿದ್ದರೆ ನಿನ್ನನ್ನು ಒದ್ದುಲ ಕಪ್ಪಿಗೆ ಹಾಕುತ್ತೇನೆ. ಪೊಲೀಸ್ ಸ್ಟೇಷನ್ ನಿತ್ಯ ಕೊಲೆ ಸುಲಿಗೆಗಳು ಹೆಣ್ಣಿನ ಮಾನ ಅಪರಾಧಗಳೆಲ್ಲ ನಡೆದರು. ಕಣ್ಣು ಮುಚ್ಚಿ ಕುಳಿತಿದೆ ನಿನ್ನ ಕಾನೂನು. ಸಂಪತ್ತನ್ನು ಹೊರ ದೇಶಕ್ಕೆ ಹೋಗುವುದನ್ನು ನೋಡಿ ಕಣ್ಣು ಮುಚ್ಚಿದೆ ಆ ನಿನ್ನ ಕಾನೂನು. ನಿನ್ನ ಕಾನೂನಿನಲ್ಲಿ ತಾಕತ್ತಿದ್ದರೆ ಅತ್ತಿಗೆ ಕೊಲೆ ಮಾಡಿದವರು ಜೀವಾದಿ ಶಿಕ್ಷೆ ಇರಿಸೋ ನೋಡೋಣ ಗಂಡಸಾಗಿ. ಗಂಡಸೆಂದು ಸವಾಲು ಹಾಕಬೇಡ. ನಿಮ್ಮಂತವ್ರು ನೆಚ್ಚಿಡಿದ ಲುಚ್ಚಾರ ಅಧಿಕಾರಿಗಳನ್ನು ಹಾಕಿ ಸರ್ಕಾರದವರು ನಮ್ಮಂತವರಿಗೆ ಏನಾದರೂ ಪೊಲೀಸ್ ಪಾರು ಕೊಟ್ಟರೆ ಕೊಟ್ಟ 3 ಗಂಟೆಯಲ್ಲಿ ನಿಮ್ಮನ್ನ ಕೊಳವೆಯಲ್ಲಿ ಕಳೆದು ಕೊಡುವ ಆಕ್ರಮಿತ ನಾನು. ಗಂಡನಿಂದ ಬೆರೆದಾಡಿ ಆ ಕಾಡುಗಟ್ಟ ವೀರಪ್ಪ ನಾನು. ಇದೇ ಪೊಲೀಸರು ಕೊಂದದ್ದು ಅನ್ನೋದು ಮಾತ್ರ ಮರೆಬೇಡ. ಅಕ್ಕನಿಗೆ ಬೇಡಿ. ಬಿಟ್ಟು ಬಿಡೋರನ್ನು. ಯಾಕೆ ಸರ್? ನನ್ನ ಜೀವಕ್ಕೆ ಜೀವವಾಗಿ ನಮ್ಮ ನಡೆತಿರುವವನು ನನ್ನ ಫ್ಯಾಕ್ಟರಿ ಎಮ್ಡಿಯಿಂದ ಎಮ್ಡಿಯಾಗಿ ಹಿಂದೆ ಕೆಲಸ ಮಾಡೋವೆ. ಮುಳ್ಳಿನಿಂದಲೇ ಮುಳ್ಳು ತೆಗಿಬೇಕು ಅಂತ ಹಾಗೆ ಸ್ನೇಹದಿಂದ ಸ್ನೇಹವನ್ನು ಸ್ನೇಹದಿಂದ ಕತ್ತರಿಸಬೇಕ್ರಿ ಸಾಹೇಬ್ರ. ಯಪ್ಪ ಗುರುವೇ ಶಂಭುಲಿಂಗ. ಮೊದಲವನಿಗೆ ಥ್ಯಾಂಕ್ಸ್ ಕೊಡು. ಅದನ್ನಟ್ಟು ನೀವ ಮಾಡಿದ್ರ ಬರಬರಾಕತ್ರಿ. ಹಾ ಶ್ರೀಧರ್, ನನ್ನ ಕೇಳಿದ ಇನ್ನು ಮುಂದೆ ಇವನ ಕೇಸಿಗೆ ಕೈ ಹಾಕಬೇಡ. ನಾಳೆ ನಾನು ಸಿಎಂ ಆದ್ಮೇಲೆ ನಿನ್ನನ್ನು SP ಮಾಡ್ತೀನಿ. ಮೊದಲು ಥ್ಯಾಂಕ್ಸ್ ಕೊಡು. ಆಯ್ತು ಸರ್. ನಾವಿಬ್ಬರು ಅಣ್ಣ ತಮ್ಮರಿದ್ದಾಗೆ, ಈ ನಮ್ಮ ಗೌಡರು ದೇವರಿದ್ದಾಗೆ. ಹಾಗಂತ ನನ್ನ ಕಿರಿಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡ್ತಿದ್ದೇನೆ. ಬೇಗ ಡ್ರೆಸ್ ಬದಲಾಯಿಸಿ ಒಳಗೆ ನಡಿ. ಹೌದಪ್ಪ ಶ್ರೀಧರ್ನ ಅಂಕುಶಕ್ಕ ಆನೆ ಅನ್ಸ್ತಂತ ಅದಕ್ಕ ಈ ಗೌಡ್ರು ನಮ್ಮ ಗೌಡ್ರಿಗೆ ಎಲ್ಲಾರು ಅನ್ಸ್ತಾರ. ನಡಿ ನರಸಿನ ಮನೆಗೆ ಹೋಗೋಣ.
ಬಲೆಯಲ್ಲಿ ಬಿಗಿ ಭದ್ರತೆಯಲ್ಲಿ ಹಾಕಿಸಿಬಿಡೋಣ. ಚಿತ್ರ ಇದೆಂತ ಸಂದೇಶ ನನಗಾಗಿ ಇದೆ. ಮೀಸಲಿಟ್ಟಿರುವ ಈ ಕಾಂಚಳರನ್ನೇ ನನ್ನ ಎದುರಿಗೆ ಲಗ್ನ ಮಾಡ್ತಿದ್ದಾನಲ್ಲ ಈ ಗೌಡ ವಜ್ರೇಗೌಡ, ನಿನ್ನ ಕಡುದೇ ಹಣ್ಣು ಮುಂದೋಗಿ ನಿನ್ನ ಕಚ್ಚದೆ